ರೈತರ ಹೋರಾಟ ನಡೀತಾ ಇದೆ, ಹೋರಾಟ ಕೂಡ ನಡೀತಾ ಇದೆ ಇವತ್ತು. ನೋಡಿ, ರಾಜ್ಯದಲ್ಲಿ ಏನು ಬೆಳಗಾವಿಯಲ್ಲಿ ಕಳೆದ 10 ದಿವಸಗಳಿಂದ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಜಿಲ್ಲೆಯ ರೈತರು ಅಗೋರಾತ್ರಿ ಏನು ಹೋರಾಟ ಮಾಡ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾದರೂ ಇದ್ದಿದ್ರೆ, ನೈತಿಕತೆಯನ್ನು ಏನಾದರೂ ಉಳಿಸ್ಕೋಬೇಕಾಗಿದ್ದಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟೊತ್ತಿಗೆ ಈ ಒಂದು ವಿಚಾರವನ್ನು, ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಬೇಕಾಯಿತು. ನಮ್ಮದೇ ನೆರೆ ರಾಜ್ಯ, ಅಲ್ಲಿಂದ ಬೆಳಗಾವಿಯಿಂದ ಒಂದು 10 ಕಿಲೋಮೀಟ್ರಿಗೆ ಏನು ಮಹಾರಾಷ್ಟ್ರ ಇದೆ. ಆ ಮಹಾರಾಷ್ಟ್ರ ರಾಜ್ಯದಲ್ಲಿ ಕೊಡ್ತಾ ಇರತಕ್ಕಂಥ ಕನಿಷ್ಠ ಅಷ್ಟಾದ ಒಂದು ಕಬ್ಬು ಬೆಳೆಗಾರರಿಗೆ 3,500 ರೂಪಾಯಿ ಏನಿದೆ ಅದನ್ನು ಕೊಡಬೇಕಾಯಿತು. ಅದನ್ನು ಕೊಡದೆ ಇವತ್ತು ರಾಜ್ಯ ಸರ್ಕಾರ ಖಜಾನೆ ಖಾಲಿಯಾಗಿದೆ ಅನ್ನೋದನ್ನು ತೋರ್ಪಡೆ ಮಾಡ್ತಾ ಇದ್ದಾರೆ. ಇವತ್ತು ಯಾವುದೇ ಥರ ನಮಗೆ ಸಮಸ್ಯೆ ಕೆಲಸಗಳು ನಡೀತಾ ಇದೆ, ನಮ್ಮ ಸರ್ಕಾರಕ್ಕೆ ಬೊಕ್ಕಸು ತುಳುಕ್ತಾ ಇದೆ ಅಂತೇಳಿ ಡಂಗೂರ ಬಾರಿಸ್ಕೊಂಡು ಬರ್ತಾ ಇದ್ದೀರಲ್ಲ ಸ್ವಾಮಿ. ಆರ್ಥಿಕ ಇಲಾಖೆಯ ಪರಿಣಿತರು ನೀವು ಮುಖ್ಯಮಂತ್ರಿಗಳು. ಇವತ್ತು ಏನು ಒಂದು ಕೆಲಸ ನಡೀತಾ ಇದೆಯಾ? ನಿಮ್ಮ ಶಾಸಕರಿಗೆ ನೀವೇನು ಭಾಷೆ ಕೊಟ್ರಿ, ಆ ಒಂದು ಅನುದಾನಗಳನ್ನ ಕೂಡ ಬಿಡುಗಡೆ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಬಡವರು ಯಾಕಪ್ಪ ತುಪ್ಪ ತಿಂತೀರಿ? ಬಡವರು ನೀವು ತುಪ್ಪ ತಿನ್ನಬೇಡಿ, ಬರೀ ಶ್ರೀಮಂತರು ಮಾತ್ರ ತುಪ್ಪ ತಿನ್ನಬೇಕು ಅಂತೇಳಿ 1 kg 610 ರೂಪಾಯಿ ಇರತಕ್ಕಂಥ ತುಪ್ಪದ ಬೆಲೆಯನ್ನು ನಂದಿನಿ ಇವತ್ತು 700 ರೂಪಾಯಿ ಮಾಡಿರತಕ್ಕಂಥದ್ದು. ಇದು ಅಗಲ್ದರೋಡೆ ಅಲ್ವಾ? ಜೋಬಿಗೆ ಕತ್ರಿ ಹಾಕುವಂಥ ಬಡವರ ಹೊಟ್ಟೆ ಮೇಲೆ ಉಡಿಯುವಂಥ ಕೆಲಸ ಅಲ್ವಾ? ಯಾತಕ್ಕೋಸ್ಕರ ಇಷ್ಟೊಂದು ಬೆಲೆ? ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರ ಮೇಲೆ ಅಧಿಕಾರಕ್ಕೆ ಬರೋ ಮುಂಚೆ ಭಾಳ ಭರವಸೆ ಇತ್ತು. ನುಡಿದಂತೆ ನಡೆದ ಸರ್ಕಾರ, ಬಡವರ ಪರವಾಗಿ ನಾವು ಯಾವತ್ತೂ ಇರ್ತೀವಿ ಅಂತೇಳಿ ನೀವು ವಿರೋಧ ಪಕ್ಷ ನಾಯಕರಾಗಿದ್ದಾಗ ಡಂಗೂರ ಬಾರಿಸ್ತಾ ಇದ್ರಿ. ಮಾನ್ಯ ಸಿದ್ದರಾಮಯ್ಯನವರೇ, ಇವತ್ತು ನಿಮ್ಮ ಸರ್ಕಾರ ಏನು ಮಾಡ್ತಾ ಇದೆ? ಯಾಕೆ ಈ ಥರ ಮಾಡ್ತಾ ಇದ್ದೀರಿ? ನಿಮ್ಮ ಖಜಾನೆ ಖಾಲಿಯಾಗಿದೆ ಅಂತೇಳಿ ಅಟ್ಲೀಸ್ಟ್ ಹೇಳ್ಬಿಡಿ. ಅದನ್ನು ಅದು ಜನರಿಗೆ ನಿಮ್ಮ ಆರ್ಥಿಕವಾಗಿ ಏನು ವ್ಯವಸ್ಥೆ ಇದೆ ಸರ್ಕಾರ ವತಿಯಿಂದ ಶ್ವೇತಪತ್ರವನ್ನು ಹೊರಡಿಸಿ. ಅಟ್ಲೀಸ್ಟ್ ಜನರಿಗೆ ಅದು ಗೊತ್ತಾಗಲಿ. ನಮ್ಮಲ್ಲಿ ನಾವು ಭಾಳ ಕಷ್ಟದಲ್ಲಿದ್ದೀವಿ, ಸರ್ಕಾರದ ನೌಕರಿಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ, ಅದಕ್ಕೋಸ್ಕರ ಈ ಥರ ಅಗಲ್ದರೋಡೆಗೆ ನಾವು ಕೂಡ ಇಳ್ದಿದ್ದೀವಿ, ಬಡವರ ಜೋಬಿಗೆ ನಾವು ಪಿಕ್ ಪಾಕೆಟನ್ನು ಹೊಡಿತಾ ಇದ್ದೀವಿ ಅಂತೇಳಿ ಜನರು ಕೂಡ ಅರ್ಥ ಮಾಡ್ಕೋತಾರೆ. ಹಾಗಾದು ನೀವು ಶ್ವೇತಪತ್ರನ ಹೊರಡಿಸಿದ್ರೆ ಸರ್ಕಾರದ ಆರ್ಥಿಕ ನೀತಿ ಏನಿದೆ, ಇವತ್ತು ಏನು ವ್ಯವಸ್ಥೆ ಇದೆ ಅದನ್ನು ನಮಗೂ ಅರ್ಥ ಆಗುತ್ತೆ. ಆಮೇಲೆ ನೀವು ಏನೇ ಮಾತಾಡಿದ್ರು ಕೇಂದ್ರ ಸರ್ಕಾರದ ಮೇಲೆ ಬೆಟ್ಟೆ ತೋರಿಸೋದನ್ನು, ಬೆರಳು ತೋರಿಸೋದನ್ನು ಬಿಡಬೇಕು. ಇವತ್ತು 2.5 ವರ್ಷ ಆಗಿದೆ ನೀವು ಬಂದು, ಏನು ಕೇಳಿದ್ರು ರಾಜ್ಯ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತೀರಿ, ಕೇಂದ್ರ ಸರ್ಕಾರ ನೆರವಿಗೂ ಬಂದಿಲ್ಲ ಅಂತೀರಿ, ಸಹಕಾರ ಕೊಟ್ಟಿಲ್ಲ ಅಂತೀರಿ. ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿ ಇದ್ದಾಗ 2018ರಲ್ಲಿ ಬಹುಶಃ 14 ತಿಂಗಳು ಮುಖ್ಯಮಂತ್ರಿ ಇದ್ದರು. 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು. ಅವತ್ತೇನಾದ್ರು ಕೇಂದ್ರ ಸರ್ಕಾರದ ನೆರವಿಗೆ ಹೋಗಿದ್ರಾ? ಅಲ್ಲೇನ ಕೇಳಿದ್ರಾ? ರಾಜ್ಯ ಸರ್ಕಾರದ ಒಂದು ವ್ಯವಸ್ಥೆಯಿಂದನೇ ಮಾಡಿಲ್ವಾ? ಆ ತಾಕತ್ತು ನಿಮ್ಗೆ ಹಾಕಿಲ್ಲ ಸ್ವಾಮಿ. ಇವತ್ತು ರಾಜ್ಯ ಸರ್ಕಾರ ಇವತ್ತು ಪತನವಾಗುವ ಸಮಯದಲ್ಲಿ ಇವತ್ತು ಮುಂದಕ್ಕೆ ಹೋಗ್ತಾ ಇದೆ. ಕುರ್ಜಿ ಕಾದಾಟದಲ್ಲಿ ಎಲ್ಲ ಮುಳುಗಿದ್ದಾರೆ. ಯಾವುದೇ ಸಚಿವರು ಇವತ್ತು ಅವರ ಜಿಲ್ಲೆಗಳಿಗೆ ಹೋಗಿ ಉಸ್ತುವಾರಿ ಸಚಿವರಾಗಲಿ, ಅವ್ರ ಇಲಾಖೆ ಸಚಿವರಾಗಲಿ ಕೆಲಸ ಮಾಡ್ತಾ ಇಲ್ಲ. 1% ಕೂಡ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಸುಮ್ಮನೆ ಬೆಲೆ ಏರಿಕೆ, ಎಲ್ಲ ಹಂತದಲ್ಲಿ ಕೂಡ ಬೆಲೆ ಏರಿಕೆ ಮಾಡಿಕೊಂಡು ಹೋಗ್ತಾ ಇದ್ದೀರಿ. ಆದರೆ ಇವತ್ತು ಜನ ಇವತ್ತು ಎಷ್ಟು ಕಷ್ಟದಲ್ಲಿದ್ದಾರೆ ಅಂತೇಳಿ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. GBAನ ತಂದ್ರಿ, GBA ಹಳೆ ಕಲ್ಲು ಹೊಸ ಬಿಲ್ಲು, ಇಷ್ಟೇ ನಡೀತಾ ಇದೆ. ಈ GBA ತಂದು ಏನು ಉದ್ಧಾರ ಮಾಡಕ್ಕೆ ತಂದಿದ್ದೀರಿ? ಏನು ಕೆಲಸ ನಡೀತಾ ಇದೆ? ಬೆಂಗಳೂರು ನಗರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿರತಕ್ಕಂಥ ಬ್ರಾಂಡ್ ಬೆಂಗಳೂರು ಹೋಗಿ ಇವತ್ತು ಭ್ರಷ್ಟ ಬೆಂಗಳೂರು ಆಗಿರತಕ್ಕಂಥದ್ದು. ಅದರಿಂದ ಜನಕ್ಕೆ ಏನಾದರೂ ಕಿಂಚತ್ತಾದರೂ ನೀವೇನಾದರೂ ಒಳ್ಳೆ ಕೆಲಸ ಮಾಡಬೇಕಂದ್ರೆ ಕೂಡಲೇ ಈ ಬೆಲೆ ಏರಿಕೆಗಳನ್ನು ಸರ್ಕಾರ ವಾಪಸ್ ತಗೋಬೇಕು. ಇಲ್ಲ ಅಂದ್ರೆ ಇವತ್ತು ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಾವು ಹಮ್ಮಿಕೋತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.